ಕಳಪೆ ಬಜೆಟ್. ಯಾಕೆ ಕಳಪೆ ಅಂತಂದರೆ ಅಭಿವೃದ್ಧಿ ಶೂನ್ಯ, ಪ್ರಗತಿ ರಹಿತವಾಗಿರುವಂಥ, ಅತಿ ಹೆಚ್ಚು ಸಾಲ ಮಾಡಿರುವ ದಾಖಲೆ 1,32,00,000, 32,000 ಕೋಟಿ. ಇಷ್ಟೆಲ್ಲ ಆದರೂ ಕೂಡ 1,32,000 ಕೋಟಿ ಸಾಲ ಮಾಡಿ ಸುಮಾರು 25,000 ಕೋಟಿ ಹೊಸ ತೆರಿಗೆಗಳನ್ನು ಹಾಕಿ 32,000 ಕೋಟಿ ಕೊರತೆ ಬಜೆಟನ್ನು ಮಾಡಿದರೆ ಇದು ಕಳಪೆ ಹೇಳಿದೆ. ಮತ್ತಿನ್ನೇ ದಿಕ್ಕು ದಸೆ ಇಲ್ಲದೆ, ಪ್ರಗತಿ ಶೂನ್ಯ, ಸಾಲದ ಸೂಲಕ್ಕೆ ರಾಜ್ಯವನ್ನು ತೆಗೆದುಕೊಂಡು ಹೋಗುವಂಥ ಒಂದು ಕಳಪೆ ಬಜೆಟ್ ಮಾಡಿದ್ದಾರೆ. ಇದರಿಂದ ದೂರಗಾಮಿ ರಾಜ್ಯದ ಹಣಕಾಸಿನ ಮೇಲೆ ಭಾಳ ದೊಡ್ಡ ಪರಿಣಾಮ ಆಗ್ತದೆ. ರಾಜ್ಯವನ್ನು ಕನಿಷ್ಠ 10ರಿಂದ 15 ವರ್ಷ ಹಿಂದೆ ತೆಗೆದುಕೊಂಡು ಹೋಗಿರುವಂಥ ಇದು ಬಜೆಟ್ ಭಾಳ ನಿರಾಶೆ ಆಗಿದೆ. 17 ಬಾರಿ ಮಂಡನೆ ಮಾಡಿರುವಂಥ ಸಿದ್ದರಾಮಯ್ಯ ಅವರು ಈಗ ಅಪೇಕ್ಷೆ ಮಾಡಿರಲಿಲ್ಲ. ಅಡತೂಗಿ ಬಜೆಟ್ ಮಾಡಿದ್ದೀವಿ, ಯಾವುದೇ ಇಲಾಖೆಗೂ ಕೊರತೆ ಆಗಲಿಕ್ಕೆ ನೋಡ್ತೀವಿ ಎಲ್ಲದಕ್ಕೂ. ಉದಾಹರಣೆಗೆ ಇರಿಗೇಷನ್ಗೆ ಬರೀ 22,000 ಕೋಟಿ ಕೊಟ್ಟಿದ್ದಾರೆ. 22,000 ಕೋಟಿಯಲ್ಲಿ ದೊಡ್ಡ ನೀರಾವರಿ, ಸಣ್ಣ ನೀರಾವರಿಯ ಜೊತೆಗೆ ಅದರಲ್ಲಿ 5,000 ಕೋಟಿ ಮಾತ್ರ ಕಾಮಗಾರಿಗೆ ಇರ್ತದೆ. ಮತ್ತು ಅಪ್ಪರ್ ಕೃಷ್ಣಾಗೆ ಈ ವರ್ಷ ಕನಿಷ್ಠ ಒಂದು 25,000 ಕೋಟಿ ಇಡಬೇಕಾಯಿತು. R&Rಗೆ ಒಂದು ನಯಾ ಪೈಸಾ ಇಟ್ಟಿರಲಿಕ್ಕಿಲ್ಲ, ಯಾಕಂದರೆ ಡೀಟೇಲ್ಸ್ ಬಂದಿಲ್ಲ ನನ್ನ ಹತ್ರ. ಹೀಗಾಗಿ ಇರಿಗೇಷನ್ಗಿಲ್ಲ, ಹೆಲ್ತ್ ಕಡಿಮೆ ಇದೆ, ಗ್ರಾಮೀಣ ಅಭಿವೃದ್ಧಿ ಕಡಿಮೆ ಇದೆ. ಯಾವ ಬಜೆಟ್ ಮಾಡ್ತಾರೆ ಸರ್? ಒಳ ಮೀಸಲಾತಿ ಸಂಬಂಧ ಈಗಾಗಲೇ ಭಾಳಷ್ಟು ಇರುವಂಥದ್ದು, ದಾವಣಗೆರೆ ಕೂಡ ಬಂದ್ ಮಾಡಿರುವಂಥದ್ದು. ಒಳ ಮೀಸಲಾತಿಯ ಗೊಂದಲಕ್ಕೆ ನೇರವಾಗಿ ಸರ್ಕಾರವೇ ಕಾರಣ. ಸರ್ಕಾರದಲ್ಲಿ, ಸರ್ಕಾರ ಮಂತ್ರಿಗಳಲ್ಲಿ ಇದರ ಬಗ್ಗೆ ಭಿನ್ನಾಭಿಪ್ರಾಯ ಇದೆ. ಕ್ಯಾಬಿನೆಟ್ನಲ್ಲಿಯೇ ಗೊಂದಲ ಇದೆ. ಹೀಗಾಗಿ ದಲಿತ ಸಮಾಜಕ್ಕೆ ಅನ್ಯಾಯ ನಡೀತಾ ಇದೆ. ಒಳ ಮೀಸಲಾತಿ ಕಾನೂನನ್ನು ಮಾಡಿದವರೇ ಸರ್ಕಾರ. ಬೆಳಗಾಂ ಅಧಿವೇಶನದಲ್ಲಿ ಪಾಸ್ ಮಾಡಿದರು, ಗವರ್ನರ್ ಒಪ್ಪಿಗೆ ತೊಗೊಂಡ್ರು. ಮತ್ತು ಅದಕ್ಕಾಗಿ ಈ ಕಾನೂನು ಮಾಡಿದ್ದಾರೆ. 17%, 7% ಮಾಡಿ ಈಗ ಅದನ್ನು ಕೊಡೋದಿಲ್ಲ ಅಂತಂದರೆ ಕೋರ್ಟಿನ ಕುಂಟು ನೆಪ ಹೇಳಿದ್ದಾರೆ. ಕೋರ್ಟಲ್ಲಿ ಇವರು ಅಡ್ವೊಕೇಟ್ ಜನರಲ್ಲೇ ಅಫಿಡೇವಿಟ್ ಫೈಲ್ ಮಾಡಿದ್ದಾರೆ. ಕೋರ್ಟ್ ಏನು ಡೈರೆಕ್ಷನ್ ಕೊಟ್ಟಿಲ್ಲ. ಆ ಕುಂಟು ನೆಪದಲ್ಲಿ ಇವತ್ತು ದಲಿತ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಒಳ ಮೀಸಲಾತಿಯ ಅಪೇಕ್ಷೆ ಇಟ್ಕೊಂಡಿರುವಂಥ ಅಪಾರವಾಗಿರುವಂಥ ದಲಿತ ಸಮಾಜ ಇವತ್ತು ಸ್ಫೋಟಕವಾಗಿ ವಿರೋಧ ಮಾಡ್ತಾ ಇದೆ. ಕೂಡಲೇ ಒಂದು ತಿದ್ದುಪಡಿಯನ್ನು ಮಾಡದೇ ಇದ್ದರೆ ಭಾರತೀಯ ಜನತಾ ಪಕ್ಷವು ಕೂಡ ಹೋರಾಟ ಮಾಡುವಂಥ ತೀರ್ಮಾನ ಮಾಡಿದೆ.